ಎಲ್ಲರಿಗೂ ನಮಸ್ಕಾರ. ಉಡುಪಿ ಸವಿರುಚಿಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಸಮ್ಮರ್ ಸ್ಪೆಷಲ್ ಫ್ರೂಟ್ ಕಸ್ಟರ್ಡ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬೇಸಿಗೆಗೆ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹ ತುಂಬ ತಂಪಾಗಿರುತ್ತೆ, ಹಾಗೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಮೊದಲಿಗೆ ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ಆದಷ್ಟು ದಪ್ಪ ಹಾಲನ್ನು ಹಾಕ್ಕೋಬೇಕಾಗುತ್ತೆ. ಹಾಲಿಗೆ ಜಾಸ್ತಿ ನೀರು ಹಾಕ್ಕೋಬಾರ್ದು. ನಾನಿಲ್ಲಿ 3/4 ಲೀಟ್ರಷ್ಟು ಹಾಲನ್ನು ಹಾಕ್ಕೊಂಡು ನಾರ್ಮಲಾಗಿ ನಾವು ಹಾಲನ್ನ ಯಾವ ರೀತಿಯಾಗಿ ಕಾಯಿಸ್ತೀವೋ ಅದೇ ರೀತಿ ಕಾಯಿಸ್ಬೇಕಾಗುತ್ತೆ. ಹಾಲು ಕಾದಿದ್ದಾಗಿದೆ. ಇವಾಗ ನಾನಿಲ್ಲಿ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು, ನಾನಿಲ್ಲಿ ಸ್ಟ್ರಾಬೆರಿ ಫ್ಲೇವರ್ ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮ್ಯಾಂಗೋ ಫ್ಲೇವರು ಅಥವಾ ವೆನಿಲಾ ಫ್ಲೇವರು, ಪೈನಾಪಲ್ ಫ್ಲೇವರು, ಈ ಥರ ವೆರೈಟಿ ಆಫ್ ಫ್ಲೇವರ್ಸು ಮಾರ್ಕೆಟಲ್ಲಿ ಸಿಗುತ್ತೆ. ನಿಮ್ಗೆ ಇಷ್ಟವಾದ ಫ್ಲೇವರ್ನ ತೊಗೋಬೋದು. ನಾರ್ಮಲಾಗಿ ರೂಮ್ ಟೆಂಪ್ರೇಚರ್ ಇರುವ ಹಾಲನ್ನು ಒಂದು ಬೌಲಲ್ಲಿ ತೊಗೊಂಡು ಅದಕ್ಕೆ ಒಂದು 2ರಿಂದ 3 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಕಸ್ಟರ್ಡ್ ಪೌಡ್ರನ್ನ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಗಂಟಾದರೆ ಲಂಪ್ಸ್ ಬಂದರೆ ಅಷ್ಟು ಚೆನ್ನಾಗಿರಲ್ಲ ಕಸ್ಟರ್ಡ್ ಮಾಡುವಾಗ ತಿನ್ನುವಾಗ. ಸೊ ನಾನು ಆಗಲೇ ಕಾಯಿಸಿಟ್ಕೊಂಡಿದ್ದೆಲ್ಲ ಆ ಹಾಲಿಗೆ ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ನ. ಒಂದು ಕೈಯಲ್ಲಿ ಈ ಥರ ತಿರುಗಿಸ್ಕೊಂಡು ಮತ್ತು ಕಸ್ಟರ್ಡ್ ಪೌಡ್ರು ಮಿಕ್ಸ್ಚರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಯಾವ ತಿಕ್ನೆಸ್ಸಿಗೆ ಬೇಕೋ ಆ ತಿಕ್ನೆಸ್ಸಿಗೆ ನೋಡಿಕೊಂಡು ನೀವು ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು. ನನಗೆ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಬೇಕು ಅಂತ, ಕ್ರೀಮಿಯಾಗಿದ್ದರೆ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಹಾಗಾಗಿ ಇನ್ನೊಂದು 2 ಟೇಬಲ್ ಸ್ಪೂನ್ನ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ತಿಕ್ನೆಸ್ ಬಂದಿದೆ. ಈ ಟೈಮಲ್ಲಿ ನಾನು ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಏನು ಶುಗರ್ ಹಾಕ್ಕೊಳ್ತಾ ಇಲ್ಲ. ಫ್ರೂಟ್ಸ್ ಹಾಕ್ಕೊಳ್ಳೋದ್ರಿಂದ ಅದರಲ್ಲೂ ಸ್ವೀಟ್ ಇರುತ್ತಲ್ವ, ಸೊ ಹಂಗಾಗಿ ಮೀಡಿಯಮ್ ಸಿಹಿನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ತಣ್ಣಗಾಗೋದಕ್ಕೆ ಬಿಡಬೇಕು. ತುಂಬ ಬಿಸಿ ಇರುತ್ತೆ, 1-2 ಅವರ್ಸ್ ಆದರೂ ಬೇಕಾಗುತ್ತೆ. ಪೂರ್ತಿ ತಣ್ಣಗಾಗಿದೆ ಕಸ್ಟರ್ಡ್ ಮಿಕ್ಸ್ಚರು. ಇವಾಗ ನಾನು ಕೆಲವೊಂದು ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಬಹಳ ಕಮ್ಮಿ ಫ್ರೂಟ್ಸ್ ಇತ್ತು, ಸೊ ಅದನ್ನೇ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಗ್ರೇಪ್ಸು ಮತ್ತು 1 ಆ್ಯಪಲ್ಲು, 1 ಬನಾನಾ ಇತ್ತು. ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಇಷ್ಟವಾದ ಬೇರೆ ಮ್ಯಾಂಗೋ ಅಥವಾ ದಾಳಿಂಬೆ ಈ ಥರ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಕೋಬೋದು. ನಾನು ಇವಾಗ ಇಷ್ಟು ಹಾಕ್ಕೊಳ್ತೀನಿ ಸದ್ಯಕ್ಕೆ. ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಾಗಿದೆ. ಇದನ್ನು ನಾನು ಕಸ್ಟರ್ಡ್ ಕ್ರೀಮ್ಗೆ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಕೂಲಾಗಿರಬೇಕು. ತುಂಬ ಬಿಸಿ ಹಾಕಿದರೆ ಹಣ್ಣೆಲ್ಲ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಬೆಂದಂಗಿರುತ್ತೆ. ಸೊ ನಿಮ್ಗೆ ಇಷ್ಟವಾದ ಫ್ರೂಟ್ಸ್ನ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ನಾನಿಲ್ಲಿ ಕಟ್ ಮಾಡಿರುವ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಮತ್ತು ಗೋಡಂಬಿಯನ್ನು ಸಣ್ಣ ತುಂಡಾಗಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಸ್ಟರ್ಡ್ ರೆಡಿಯಾಗಿದೆ. ಇದನ್ನು ಒಂದು 2ರಿಂದ 3 ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಡ್ತೀನಿ. ತುಂಬ ಚಿಲ್ಲಾಗಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿದೆ ಏನು ಊಟ ಮಾಡಿಲ್ಲ ಅಂತ ಅಂದ್ಕೊಳ್ಳೋದು ಬೇಡ. ಬೇಸಿಗೆಯಲ್ಲಿ ಸ್ವಲ್ಪ ಊಟ ಯಾರಿಗೂ ಸೇರಲ್ಲ. ಈ ಥರ ಕಸ್ಟರ್ಡೆಲ್ಲ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನಾನೀಗ 1-2-3 ಅವರ್ಸ್ ಬಿಟ್ಕೊಂಡು ತೆಗೆದಿದ್ದೀನಿ. ತುಂಬ ಚಿಲ್ಲಾಗಿ ಚೆನ್ನಾಗಿ ಬಂದಿದೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಸಮ್ಮರ್ಗೆ ಅವಾಗವಾಗ ಮಾಡ್ಕೊಂಡು ತಿಂತಾಯಿರಿ. ಹಣ್ಣುಗಳು ತುಂಬ ಇದ್ದಾಗ ಇದನ್ನು ಮಕ್ಕಳಿಗೂ ಮಾಡ್ಕೊಳ್ಳಿ. ತುಂಬ ಅವರಿಗೆ ಹಣ್ಣು ತಿನ್ನೋದಕ್ಕೆ ಕಷ್ಟ ಆದರೆ ಈ ಥರದ್ದೆಲ್ಲ ಮಾಡಿಕೊಟ್ರೆ ಈಸಿಯಾಗಿ ತಿಂತಾರೆ. ಹಾಗೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಮರಿದೇ ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಶೇರ್ ಮಾಡಿ, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.